ವಿಚಾರವಾಗಿ ತುಮಕೂರಿನಲ್ಲಿ ಸಾಕಷ್ಟು ಚಟಾಪಟಿ ಆಗ್ತಾ ಇರುವಂಥದ್ದು? ಅದು ನಮ್ಮ ಗೃಹ ಮಂತ್ರಿಗಳು ಉತ್ತರ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. SIT ರಚನೆ ಮಾಡೋಕ್ಕಿಂತ ಮುಂಚೆ ಧರ್ಮಸ್ಥಳದ ಮೇಲೆ ಸಾಕಷ್ಟು ಅಪಪ್ರಚಾರಗಳಿತ್ತು. ಈಗ BJPನವರು ಹೋರಾಟ ಅಂತೇಳಿ ಶುರು ಮಾಡಿಕೊಂಡು ಒಂದು ಕ್ರೆಡಿಟ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, SIT ರಚನೆ ಮಾಡಿದ್ದನ್ನು BJPನವರು ಸ್ವಾಗತ ಮಾಡಿದ್ದಾರೆ ಮತ್ತು ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನು ಅದನ್ನು ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನು ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ಧಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಕಾಂಗ್ರೆಸ್ ನಾಯಕರಲ್ಲಿ ಈಗ RSS ಗೀತೆಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು ರೀ, ಅವ್ರು RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು. ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು, ಅಲ್ಲಿನೂ ಹೋಗ್ತಾರೆ. ಆಮೇಲಿಂದ ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರನ್ನೂ ಮೀಟಿಂಗ್ ಕರೆಯೋಂಗಿಲ್ಲ. MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯೋಂಗಿಲ್ಲ. ಬೇರೆಯವರೆಲ್ಲ ಕರಿಬೋದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇದಾವೆ. ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ಆಯ್ತು, ಇಡ್ಲಿ ಬಿಡಿ, ಅದಕ್ಕೆ ಯಾರು ಬೇಡ ಅಂತಾರೆ. ಸಿದ್ಧಗಂಗಾ ಶ್ರೀಗಳ ಹೆಸರು ಇಡ್ತೀವಿ ಅಂದ್ರೆ ನಮ್ಮದು ವಿರೋಧ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.